Hello everyone, welcome to Learn Easily channel. Sonnet number 116 by William Shakespeare. Let me not to the marriage of true minds. ಈ ಒಂದು ಸಾನೆಟ್ನ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೆ ಕನ್ನಡದ ಸಮರಿಯ ಪೂರ್ಣವಾದ ವಿವರಣೆಯನ್ನು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹಾಗೆ ಕೊನೆಯಲ್ಲಿ ನಿಮಗಾಗಿ ಈ ಸಾನೆಟ್ನ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಇರ್ತಕ್ಕಂತಹ PDF ಸಮರಿ PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಸಹ ತಿಳಿಸ್ಕೊಡಲಿದ್ದಾನೆ. ಮೊದಲಿಗೆ ಈ ಲವ್ ಸಾನೆಟ್ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಪ್ರೀತಿಯ ಕವಿತೆ ಅಥವಾ ಪ್ರೀತಿಯ ಪದ್ಯ ಸಾನೆಟ್ ಅಂತಲೇ ಹೇಳ್ಬೋದು. ಈ ಒಂದು ಸಾನೆಟ್ನ ಡಿಸ್ಕಸ್ ಮಾಡೋಣ, ನಂತರ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ತಿಳಿಸ್ಕೊಡಲಿದ್ದಾನೆ. ಇಲ್ಲಿ ಮೊದಲನೇ ಸ್ಟ್ಯಾನ್ಸವನ್ನು ನೋಡೋದಾದರೆ, ಲೆಟ್ ಮಿ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ admit impediments, love is not love, which alters when it alteration finds, or bends with the remover to remover. ಈ ಒಂದು ಸಾನೆಟ್ನಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಪ್ರೀತಿಯ ಬಗ್ಗೆ, ಪ್ರೀತಿಯ ಒಂದು ಆಳದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಪ್ರೀತಿ ಅಂತಕ್ಕಂಥದ್ದು ಒಮ್ಮೆ ಪ್ರಾರಂಭವಾದರೆ ಅದು ಕೊನೆಗೊಳ್ಳುವುದಿಲ್ಲ, ಯಾವುದೇ ಕಾರಣಕ್ಕೂ ಸಹ ಕೊನೆಯಾಗದ ಒಂದು ಸಂಬಂಧವಾಗಿರುತ್ತೆ. ಪ್ರೀತಿ ಅಂತಕ್ಕಂಥದ್ದು ನಿಶ್ಚಲವಾದದ್ದು, ಅದು ಎಂದಿಗೂ ಸಹ ಕೊನೆಗೊಳ್ಳೋದಿಲ್ಲ ಅಂತಕ್ಕಂತಹ ಒಂದು ಮಾತನ್ನು ಈ ಒಂದು ಸಾನೆಟ್ನ ಮೂಲಕ ತಿಳಿಸ್ತಾ ಇದ್ದಾರೆ. ಇಲ್ಲಿ ಮೊದಲನೇ ಲೈನಲ್ಲಿ ನೋಡೋದಾದರೆ, ಲೆಟ್ ಮಿ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಅಡ್ಮಿಟ್ ಇಂಪೆಡಿಮೆಂಟ್ಸ್. ಇಲ್ಲಿ ಹೇಳ್ತಾ ಇದ್ದಾರೆ, ಈ ಪ್ರೀತಿ ಅಂತಕ್ಕಂಥದ್ದು ಎರಡು ಮನಸ್ಸುಗಳ ಮಧ್ಯೆ ಏರ್ಪಡ್ತಕ್ಕಂತಹ ಒಂದು ಮ್ಯಾರೇಜ್ ಇದ್ದ ಹಾಗೆ. ಅದು ಯಾವುದೇ ರೀತಿಯ ಅಡೆತಡೆಗಳನ್ನು, ಯಾವುದೇ ರೀತಿಯ ಒಂದು ಅಬ್ಸ್ಟೆಕಲ್ಸ್ ಬಂದಾಗ ಅದು ಚೇಂಜ್ ಆಗೋದಿಲ್ಲ. ಆ ಅಬ್ಸ್ಟೆಕಲ್ಸನ್ನೆಲ್ಲವನ್ನು ಸಹ ಅದು ಒಪ್ಪಿಕೊಳ್ಳುತ್ತೆ. ಆ ಅಡೆತಡೆಗಳು, ಅವರಿಗೆ ಬರ್ತಕ್ಕಂಥ ತೊಂದರೆಗಳೆಲ್ಲವನ್ನು ಸಹ ಅದು ಒಪ್ಪಿಕೊಂಡು ಆ ಪ್ರೀತಿ ಅಂತಕ್ಕಂಥದ್ದು ಉಳಿಯುತ್ತೆ. ಹಾಗೇನಾದರೂ ಆ ಒಂದು ಪ್ರೀತಿಯ ಮಧ್ಯೆ ಬರ್ತಕ್ಕಂತಹ ಅಡೆತಡೆಗಳಿಗೆ ಆ ಪ್ರೀತಿ ಕೊನೆಗೊಂಡಲ್ಲಿ ಅದು ಪ್ರೀತಿಯೇ ಅಲ್ಲ, ಲವ್ ಈಸ್ ನಾಟ್ ಲವ್, ಆ ಒಂದು ಪ್ರೀತಿಯೇ ಅಲ್ಲ ಅಂತಕ್ಕಂತಹ ಮಾತನ್ನು ಹೇಳ್ತಾರೆ. ಪ್ರೀತಿ ಅಂತಕ್ಕಂಥದ್ದು ಇಬ್ಬರು ಪ್ರೇಮಿಗಳ ಮಧ್ಯೆ ಏರ್ಪಟ್ಟಾಗ ಅವರಿಗೆ ಬರ್ತಕ್ಕಂಥ ಯಾವುದೇ ಕಷ್ಟಗಳಾಗಿರಬಹುದು, ಅವುಗಳೆಲ್ಲವನ್ನ ಎದುರಿಸಿ ನಿಂತು ಅದು ಮುಂದೆ ಸಾಗುತ್ತೆಯೇ ಹೊರತು ಯಾವುದೇ ಕಾರಣಕ್ಕೂ ಸಹ ಅದು ಹಿಂದಿರುಗೋದಿಲ್ಲ ಅಥವಾ ಹಿಂಜರಿಯುವುದಿಲ್ಲ. ಆ ಪ್ರೀತಿ ಅಂತಕ್ಕಂಥದ್ದು ಹೆದರುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಲವ್ ಈಸ್ ನಾಟ್ ಲವ್ ವಿಚ್ ಆಲ್ಟರ್ಸ್ ವೆನ್ ಇಟ್ ಆಲ್ಟ್ರೇಷನ್ ಫೈಂಡ್ಸ್. ಇಲ್ಲಿ ಆಲ್ಟ್ರೇಷನ್ ಫೈಂಡ್ಸ್ ಅಂದಾಗ ಯಾವುದಾದ್ರೂ ಒಂದು ಸಿಚುವೇಶನ್ಸ್, ಇಬ್ಬರು ಪ್ರೇಮಿಗಳ ಮಧ್ಯೆ ಯಾವುದಾದ್ರೂ ಕಷ್ಟಗಳು ಬಂದಾಗ, ಯಾವುದಾದ್ರೂ ಒಂದು ಪರಿಸ್ಥಿತಿಯಲ್ಲಿ ಅವರು ತಮ್ಮ ಪ್ರೀತಿಯನ್ನು ಕೊನೆಗೊಳಿಸ್ತಕ್ಕಂತಹ ಒಂದು ಸಿಚುವೇಶನ್ ಬಂದಾಗ ಆ ಸಿಚುವೇಶನ್ನ ತಕ್ಕ ಹಾಗೆ ಆ ಪ್ರೀತಿ ಅಂತಕ್ಕಂಥದ್ದು ಬದಲಾದರೆ ಅದು ನಿಜವಾದ ಪ್ರೀತಿಯೇ ಅಲ್ಲ. ಲವ್ ಈಸ್ ನಾಟ್ ಲವ್ ವೆನ್ ಆಲ್ಟರ್ಸ್ ವೆನ್ ಆಲ್ಟ್ರೇಷನ್ ಫೈಂಡ್ಸ್. ಸಿಚುವೇಶನ್ಸ್ ಚೇಂಜ್ ಆದ ಹಾಗೆ ಆ ಪ್ರೀತಿ ಏನಾದರೂ ಬದಲಾದಲ್ಲಿ ಅದು ನಿಜವಾದ ಪ್ರೀತಿಯೇ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಂತರದ ಸಾಲಿನಲ್ಲಿ ಹೇಳ್ತಾರೆ, ಆರ್ ಬೆಂಡ್ಸ್ ವಿತ್ ದ ರಿಮೂವರ್ ಟು ರಿಮೂವ್. ಇಫ್ ದ ಲವ್ ಎಂಡ್ಸ್ ವೆನ್ ಸಮ್ ಒನ್ ವಾಂಟ್ಸ್ ಟು ಎಂಡ್ ದ ಲವ್. ಇಬ್ಬರು ಪ್ರೇಮಿಗಳ ಮಧ್ಯೆ ಯಾವುದೇ ಒಂದು ತೊಂದರೆ ಬಂದಾಗ ಯಾರಾದರೂ ಒಬ್ಬರು ಈ ಪ್ರೀತಿಯನ್ನು ನಾವು ಇಲ್ಲಿಗೆ ನಿಲ್ಲಿಸೋಣ ಅಂತ ಹೇಳ್ತಕ್ಕಂಥ ಸಿಚುವೇಶನ್ ಬಂದರೆ ಇಟ್ ಈಸ್ ನಾಟ್ ಎ ಟ್ರೂ ಲವ್, ಅದು ನಿಜವಾದ ಪ್ರೀತಿಯೇ ಅಲ್ಲ. ಇಬ್ಬರು ಪ್ರೇಮಿಗಳಿದ್ದಾರೆ, ಅವರು ಪ್ರೀತಿಸ್ತಾ ಇದ್ದಾರೆ ಎಂದಾಗ, ಒಮ್ಮೆ ಪ್ರೀತಿ ಹುಟ್ಟಿದೆ ಎಂದಾಗ ಅವರಿಬ್ಬರ ಮನಸ್ಸುಗಳ ಮಧ್ಯೆ ಒಂದು ಮ್ಯಾರೇಜ್ ಆಗಿದೆ ಅಂತ ಅರ್ಥ. ಯಾವುದೇ ಸಿಚುವೇಶನ್ ಬಂದರೂ ಅದು ಚೇಂಜ್ ಆಗಲ್ಲ. ಆ ಇಬ್ಬರಲ್ಲೊಬ್ಬರು ಯಾರಾದರೂ ಏನಾದರೂ ಆ ಪ್ರೀತಿಯನ್ನು ಇಲ್ಲಿಗೆ ಕೊನೆಗೊಳಿಸೋಣ, ಬ್ರೇಕಪ್ ಆಗೋಣ ಅಂದಾಗ ನಿಜವಾಗ್ಲೂ ಇಟ್ ಇಸ್ ನಾಟ್ ಎ ಟ್ರೂ ಲವ್, ಅದು ಅವರಿಬ್ಬರ ಮಧ್ಯೆ ಏರ್ಪಟ್ಟಿರ್ತಕ್ಕಂಥ ನಿಜವಾದ ಪ್ರೀತಿಯೇ ಅಲ್ಲ ಅಂತಕ್ಕಂಥದ್ದನ್ನು ಮೊದಲನೆಯ ಒಂದು ಸ್ಟ್ಯಾನ್ಸದಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ತಿಳಿಸಿದ್ದಾರೆ. ಇನ್ನು ಎರಡನೇ ಸ್ಟ್ಯಾನ್ಸಾಗೆ ಬರೋಣ. ಓ ನೋ, it is an ever fixed mark that looks on tempests and is never shaken. It is the star and every wandering bark whose wrath unknown although his height be taken. ಇನ್ನು ಈ ಸೆಕೆಂಡ್ ಸ್ಟ್ಯಾನ್ಸಾದಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಹೇಳ್ತಾ ಇದ್ದಾರೆ, ರಿಯಲ್ ಲವ್ ಈಸ್ ಲೈಕ್ ಎ ಪರ್ಮನೆಂಟ್ ಮಾರ್ಕ್ ಅಂತ. ಇಟ್ ಈಸ್ ಎ ಫಿಕ್ಸ್ಡ್ ಮಾರ್ಕ್. ಪ್ರೀತಿ ಅಂತಕ್ಕಂಥದ್ದು ಒಂದು ಬದಲಾಯಿಸಲು ಸಾಧ್ಯವಾಗದಂತಹ ಒಂದು ರೀತಿಯ ಪರ್ಮನೆಂಟ್ ಮಾರ್ಕ್ ಇದ್ದ ಹಾಗೆ. ಅದೊಂದು ಪರ್ಮನೆಂಟ್ ಮಾರ್ಕ್, ಇಟ್ ಡಸಂಟ್ ಚೇಂಜ್, ಅದು ಯಾವುದೇ ಕಾರಣಕ್ಕೂ ಸಹ ಬದಲಾಗೋದಿಲ್ಲ. ಒಮ್ಮೆ ಪ್ರೀತಿ
ಇಬ್ಬರು ಪ್ರೇಮಿಗಳ ಮಧ್ಯೆ ಏರ್ಪಟ್ಟಿದೆ ಎಂದಾಗ ಅದು ಯಾವುದೇ ಕಾರಣಕ್ಕೂ ಸಹ ಅದು ಬದಲಾಗೋದಿಲ್ಲ. ದಟ್ ಲುಕ್ಸ್ ಆನ್ ಟೆಂಪೆಸ್ಟ್ ಆ್ಯಂಡ್ ಈಸ್ ನೆವರ್ ಶೇಕನ್. ಆ ಟ್ರೂ ಲವ್ ಅಂತಕ್ಕಂಥದ್ದು ಯಾವುದೇ ರೀತಿಯ ಟೆಂಪೆಸ್ಟ್ ಅಂದಾಗ ನಿಜವಾದ ಅರ್ಥದಲ್ಲಿ ಒಂದು ಚಂಡಮಾರುತ ಅಂತ ಬರುತ್ತೆ. ಆದರೆ ಇಲ್ಲಿ ರಿಯಲ್ ಲೈಫ್ನಲ್ಲಿ ಬರ್ತಕ್ಕಂಥ ಚಾಲೆಂಜಸ್, ಯಾವುದೇ ಚಾಲೆಂಜಸ್ ಬಂದರೂ ಸಹ ಈಸ್ ನೆವರ್ ಶೇಕನ್. ಆ ಟ್ರೂ ಲವ್ ಅನ್ನೋದು ಯಾವುದೇ ರೀತಿಯಲ್ಲೂ ಶೇಕ್ ಆಗೋದಿಲ್ಲ. ಇಟ್ ರಿಮೈನ್ಸ್ ಅನ್ಶೇಕನ್. ಆ ಒಂದು ಟ್ರೂ ಲವ್ ಅಂತಕ್ಕಂಥದ್ದು ದೃಢವಾಗಿ ನಿಲ್ಲುತ್ತೆ, ಯಾವುದೇ ಕಾರಣಕ್ಕೂ ಅದು ಬದಲಾಗೋದಿಲ್ಲ ಅಂತಕ್ಕಂಥದ್ದನ್ನು ತಿಳಿಸ್ತಾರೆ. ಹಾಗೆ ಟ್ರೂ ಲವ್ ಅಂತಕ್ಕಂಥದ್ದು ಇಟ್ ಈಸ್ ದ ಸ್ಟಾರ್ ಟು ಎವರಿ ವಾಂಡರಿಂಗ್ ಬಾರ್ಕ್. ಇಲ್ಲಿ ಸ್ಟಾರ್ ಅಂದಾಗ ಪೋಲ್ ಸ್ಟಾರ್, ಧ್ರುವ ತಾರೆ ಅಥವಾ ಸಂಜಯ ನಕ್ಷತ್ರ ಅಂತ ಏನು ಕರಿತೀವಿ, ನಾರ್ತ್ನಲ್ಲಿ ಕಾಣ್ತಕ್ಕಂಥ ಈ ಒಂದು ನಕ್ಷತ್ರದ ಹಾಗೆ ಆ ಒಂದು ನಕ್ಷತ್ರಕ್ಕೆ ಈ ಒಂದು ಪ್ರೀತಿಯನ್ನು ಹೋಲಿಸಿದ್ದಾರೆ. ಪ್ರೀತಿ ಅಂತಕ್ಕಂಥದ್ದು ಒಂದು ಗೈಡಿಂಗ್ ಸ್ಟಾರ್. ಯಾಕಂದರೆ ಯಾವುದಾದ್ರೂ ಒಂದು ಸಮುದ್ರದಲ್ಲಿ ನಾವಿಕರು ಪ್ರಯಾಣ ನಿಲ್ಲಿಸಬೇಕಾದ್ರೆ ಆ ಶಿಪ್ಪು ಸರಿಯಾಗಿ ದಾರಿ ತೋರಿಸೋದಕ್ಕೆ ಆ ಒಂದು ಗೈಡಿಂಗ್ ಸ್ಟಾರ್, ಪೋಲ್ ಸ್ಟಾರ್ ಅಂತೇಳಿ ಏನು ಕರಿತೀವಿ, ಧ್ರುವ ನಕ್ಷತ್ರ ಅಂತ ಏನು ಕರಿತೀವಿ, ಆ ಧ್ರುವ ನಕ್ಷತ್ರವನ್ನು ಆಧಾರವಾಗಿಟ್ಟುಕೊಂಡು ಅವರು ತಮ್ಮ ದೋಣಿಗಳನ್ನು ಚಲಿಸಿ ದಡ ಸೇರ್ತಾ ಇರ್ತಾರೆ. ಹಾಗೆ ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಆ ಟ್ರೂ ಲವ್ ಅಂತಕ್ಕಂಥದ್ದನ್ನು ಆ ಒಂದು ಗೈಡಿಂಗ್ ಸ್ಟಾರ್ಗೆ ಹೋಲಿಸಿದ್ದಾರೆ. ಆ ಗೈಡಿಂಗ್ ಸ್ಟಾರ್ ಎಲ್ಲವೂ ಸಹ ಆ ಪ್ರೀತಿ ಅಂತಕ್ಕಂಥದ್ದು ನಮ್ಮನ್ನು ಗೈಡ್ ಮಾಡುತ್ತೆ. ಅಂದರೆ ಆ ಪ್ರೇಮಿಗಳನ್ನು ಆ ಪ್ರೀತಿ ಅಂತ ನಿಜವಾದ ಪ್ರೀತಿ ಅಂತಕ್ಕಂಥದ್ದು ಗೈಡ್ ಮಾಡ್ತಾ ಹೋಗ್ತಾ ಇರುತ್ತೆ. ಇನ್ನು ನೆಕ್ಸ್ಟ್ ಲೈನಲ್ಲಿ ಹೇಳ್ತಾರೆ, ಹೂಸ್ ರಾತ್ಸ್ ಅನ್ನೌನ್ ಆಲ್ದೋ ಹಿಸ್ ಹೈಟ್ ಬಿ ಟೇಕನ್. ಅಂದರೆ ಇಲ್ಲಿ ಆ ವ್ಯಾಲ್ಯೂ ಆಫ್ ಲವ್ ಅಂತಕ್ಕಂಥದ್ದು ಯಾವಾಗಲೂ ಸಹ ಅದನ್ನು ಮೆಷರ್ ಮಾಡೋಕ್ಕೆ ಆಗೋದಿಲ್ಲ. ಆ ಪ್ರೀತಿಯನ್ನು ಯಾರ ಕೈಯಲ್ಲೂ ಸಹ ಮೆಷರ್ ಮಾಡೋದಕ್ಕೆ ಆಗೋದಿಲ್ಲ, ಮತ್ತು ಅದರ ಪೊಸಿಷನನ್ನು ಸಹ ನಾವು ಯಾವುದೇ ಕಾರಣಕ್ಕೂ ಮೆಷರ್ ಮಾಡೋಕ್ಕೆ ಆಗೋದಿಲ್ಲ. ಆ ಧ್ರುವ ನಕ್ಷತ್ರ ಹೇಗೆ ಆಕಾಶದಲ್ಲಿದೆ, ಅದು ಎಲ್ಲಿದೆ, ಹೇಗೆ ಅಂತ ನಾವು ಹೇಗೆ ಮೆಷರ್ ಮಾಡೋಕ್ಕೆ ಆಗೋದಿಲ್ವೋ, ಅದನ್ನು ಅಳೆಯೋದಕ್ಕೆ ಆಗೋದಿಲ್ವೋ, ಹಾಗೆ ನಿಜವಾದ ಪ್ರೀತಿಯನ್ನು ಸಹ ಯಾರ ಕೈಯಿಂದಲೂ ಸಹ ಅದನ್ನು ಅಳತೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇನ್ನು ಮುಂದಿನ ಸಾಲುಗಳಲ್ಲಿ ಥರ್ಡ್ ಸ್ಟ್ಯಾನ್ಸಾದಲ್ಲಿ ನೋಡೋದಾದರೆ, ಲವ್ ಈಸ್ ನಾಟ್ ಟೈಮ್ ಸ್ಪೂಲ್ ದೋ ರೋಸಿ ಲಿಪ್ಸ್ ಅಂಡ್ ಚೀಕ್ಸ್ ವಿತಿನ್ ಈಸ್ ಬೆಂಡಿಂಗ್ ಸಿಕಲ್ಸ್ ಕಾಂಪಾಸ್ ಕಮ್. ಲವ್ ಆಲ್ಟರ್ಸ್ ನಾಟ್ ವಿತ್ ಈಸ್ ಬ್ರೀಫ್ ಅವರ್ಸ್ ಅಂಡ್ ವೀಕ್ಸ್ ಬಟ್ ಬಿಯರ್ಸ್ ಇಟ್ ಔಟ್ ಈವನ್ ಟು ದ ಎಡ್ಜ್ ಆಫ್ ಡೂಮ್. ಇಲ್ಲಿ ಮೂರನೇ ಒಂದು ಸ್ಟ್ಯಾನ್ಸಾದ ಮೊದಲನೇ ಲೈನಲ್ಲಿ ಹೇಳ್ತಾರೆ, ಲವ್ ಈಸ್ ನಾಟ್ ಟೈಮ್ಸ್ ಫೂಲ್ ದೋ ರೋಸಿ ಲಿಪ್ಸ್ ಆ್ಯಂಡ್ ಚೀಕ್ಸ್ ಅಂತ ಹೇಳ್ತಾ ಇದ್ದಾರೆ. ಈ ಲವ್ ಅಂತಕ್ಕಂಥದ್ದು ಇಟ್ಸ್ ನಾಟ್ ಎ ಟೈಮ್ ಸ್ಪೂಲ್ ಅಂದಾಗ ಕಾಲ ಬದಲಾದಂತೆ ಬದಲಾಗ್ತಕ್ಕಂತಹ ಒಂದು ವಸ್ತು ಪ್ರೀತಿ ಅಲ್ಲ. ಕಾಲ ಬದಲಾಗ್ತಾ ಇದ್ದಾಗ ದೈಹಿಕ ಬದಲಾವಣೆಗಳು ಬರುತ್ತೆ. ದೈಹಿಕ ಬ್ಯೂಟಿ ಅಂದರೆ ಆ ಒಂದು ಬ್ಯೂಟಿನೆಸ್ ಏನಾಗ್ತಾ ಇರುತ್ತೆ, ಕಳೆಗುಂದುತ್ತಾ ಇರುತ್ತೆ. ವಯಸ್ಸಾದಂತೆಲ್ಲ ಮುದುಕರಾಗ್ತಾ ಇರ್ತೇವೆ. ಆ ಒಂದು ರೋಸಿ ಲಿಪ್ಸ್, ಚೀಕ್ಸ್, ಆ ಕೆನ್ನೆಗಳು ಎಲ್ಲವೂ ಸಹ ಸುಕ್ಕುಗಟ್ಟಿ ಹೋಗ್ತಾ ಇರುತ್ತೆ. ಆ ಒಂದು ಬ್ಯೂಟಿ ಅಂತಕ್ಕಂಥದ್ದು ಮಾಸ್ತಾ ಇರುತ್ತೆ. ಆದರೆ ಆ ಟೈಮ್ ಕಳೆದಂತೆಲ್ಲ ಬ್ಯೂಟಿ, ಆ ಸೌಂದರ್ಯವು ನಮ್ಮಲ್ಲಿ ಕುಂದುತ್ತಾ ಇದ್ದಂಗೆಲ್ಲ, ನಾವು ಮುದುಕರಾಗ್ತಾ ಇದ್ದಂಗೆಲ್ಲ, ನಮ್ಮ ವಯಸ್ಸಿನ ಬದಲಾವಣೆ ಆಗ್ತಾ ಇದ್ದರೂ ಸಹ ಆ ಒಂದು ಲವ್ ಅಂತಕ್ಕಂಥದ್ದು ಮಾತ್ರ ಪರ್ಮನೆಂಟ್ ಆಗಿರುತ್ತೆ. ಇಬ್ಬರು ವ್ಯಕ್ತಿಗಳ ಮಧ್ಯೆ ಅದು ಕಳೆಗುಂದೋದಿಲ್ಲ. ಅವರ ವಯಸ್ಸಿನ ಹಾಗೆ ಆ ಪ್ರೀತಿಗೆ ವಯಸ್ಸಾಗೋದಿಲ್ಲ, ಆ ಪ್ರೀತಿಯ ಹಾಗೆ ಉಳಿದಿರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಯೌವನದಲ್ಲಿದ್ದಾಗ ಪ್ರೀತಿ ಮಾಡಿ ಕಾಲ ಕಳೆದಂತೆ ಅವರು ಮುದುಕರಾದ ಅಂತೆ ಅವರ ಸೌಂದರ್ಯ ಶಕ್ತಿ ಎಲ್ಲವೂ ಕಳೆಗುಂದುತ್ತಾ ಹೋಗುತ್ತೆ. ಹಾಗೆ ಪ್ರೀತಿ ಯಾವುದೇ ಕಾರಣಕ್ಕೂ ತನ್ನ ಒಂದು ವಯಸ್ಸನ್ನು ಕಡಿಮೆ ಮಾಡೋದಿಲ್ಲ, ಅದು ಅವರ ಇಬ್ಬರ ಮಧ್ಯೆ ಕಡಿಮೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ. ಲವ್ ಆಲ್ಟರ್ಸ್ ನಾಟ್ ವಿತ್ ಬ್ರೀಫ್ ಅವರ್ಸ್ ಆ್ಯಂಡ್ ವೀಕ್ಸ್. ಅಂದರೆ ಆ ಒಂದು ಅವರ್ಗಳು, ಗಂಟೆಗಳು ಕಳೆದ ಹಾಗೆ ಅಥವಾ ವಾರಗಳು ಕಳೆದ ಹಾಗೆ ಆ ಪ್ರೀತಿ ಅಂತಕ್ಕಂಥದ್ದು ಲವ್ ಆಲ್ಟರ್ಸ್ ನಾಟ್, ಆ ಪ್ರೀತಿ ಅಂತಕ್ಕಂಥದ್ದು ಬದಲಾಗೋದಿಲ್ಲ. ಟೈಮ್ಗೆ ತಕ್ಕ ಹಾಗೆ ಆ ಪ್ರೀತಿ ಅಂತಕ್ಕಂಥದ್ದು ಎಂದಿಗೂ ಸಹ ಬದಲಾಗೋದಿಲ್ಲ. ಬಟ್ ಬಿಯರ್ಸ್ ಇಟ್ ಔಟ್ ವೆನ್ ಟು ದ ಎಡ್ಜ್ ಆಫ್ ಡೂಮ್. ಎಡ್ಜ್ ಆಫ್ ಡೂಮ್ ಅಂದಾಗ ಕೊನೆ, ಎಂಡ್ ಟೈಮ್ ಅಂತ, ಸಾವಿನವರೆಗೂ. ಟ್ರೂ ಲವ್ ಅಂತಕ್ಕಂಥದ್ದು ಆ ಒಂದು ಸಾವಿನವರೆಗೂ ಉಳಿದಿರುತ್ತೆ. ಇಬ್ಬರು ಪ್ರೇಮಿಗಳ ಮಧ್ಯೆ ಏರ್ಪಟ್ಟಿರ್ತಕ್ಕಂಥ ನಿಜವಾದ ಪ್ರೀತಿ ಅವರ ಸಾವಿನ ಕೊನೆಯ ದಿನದವರೆಗೂ ಅವರ ಮಧ್ಯೆ ಆ ಒಂದು ಪ್ರೀತಿ ನಿಜವಾಗಿದ್ದಲ್ಲಿ ಅವರ ಮಧ್ಯೆ ಉಳಿದಿರುತ್ತೆ. ಯಾವುದೇ ಕಾರಣಕ್ಕೂ ಅದು ಬದಲಾಗೋದಿಲ್ಲ. ದ ಎಡ್ಜ್ ಆಫ್ ಡೂಮ್ ಅಂದಾಗ ಅವರ ಕೊನೆಗಾಲದವರೆಗೂ ಸಹ ಪ್ರೀತಿ ಅಂತಕ್ಕಂಥದ್ದು ಹಾಗೆ ಉಳಿದಿರುತ್ತೆ ಅಂತ. ಇನ್ನು ಕೊನೆ 2 ಸಾಲ್ ಕಪ್ಲೆಟ್ ಅಂತ ಏನು ಕರಿತೀವಿ, ಅಲ್ಲಿ ನೋಡಿದಾಗ ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಒಂದು ಅಸರ್ಟೇಷನ್ ಅನ್ನು ನೀಡ್ತಾ ಇದ್ದಾರೆ.
ಇಫ್ ದಿಸ್ ಬಿ ಎರರ್ ಆ್ಯಂಡ್ ಅಪಾನ್ ಮೀ ಪ್ರೂವ್ಡ್ ಐ ನೆವರ್ ರೈಟ್ ನಾರ್ ನೋ ಮ್ಯಾನ್ ಎವರ್ ಲವ್ಡ್. ಅಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಒಂದು ಅಸರ್ಷನ್, ಒಂದು ಚಾಲೆಂಜನ್ನು ಹೇಳ್ತಾ ಇದ್ದಾರೆ. ಯಾರಾದರೂ ಇದನ್ನು ಪ್ರೂವ್ ಮಾಡಿದ್ರೆ, ನಾನು ಹೇಳಿರ್ತಕ್ಕಂಥದ್ದು ಈಗ ಈ ಒಂದು ಸಾನೆಟ್ನಲ್ಲಿ ಪ್ರೀತಿಯ ಬಗ್ಗೆ ಏನು ಹೇಳ್ತಾ ಇದ್ದೀನಿ ಇದು ತಪ್ಪು ಅಂತ ನೀವು ಯಾರಾದರೂ ಪ್ರೂವ್ ಮಾಡಿದ್ದಲ್ಲಿ ಆಗ ಹೇಳ್ತಾರೆ, ನಾನು ಇದುವರೆಗೂ ಏನು ಬರೆದಿದ್ದೀನಿ ಅದೆಲ್ಲವೂ ಸಹ ನಾನು ಬರದೇ ಇಲ್ಲ ಅಂತ ಅರ್ಥ. ನೋ ಒನ್ ಆ್ಯಸ್ ಟ್ರೂಲಿ ಲವ್ಡ್, ಹಾಗೆ ಯಾರೊಬ್ಬರು ಸಹ ನಿಜವಾಗಿ ಪ್ರೀತಿಯನ್ನೇ ಮಾಡಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಆ ಕೊನೆಯ 2 ಸಾಲಿನಲ್ಲಿ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು ಇಷ್ಟೇ. ನಾನು ಇದುವರೆಗೂ ಈ ಪದ್ಯದಲ್ಲಿ ಏನು ಬರೆದಿದ್ದೀನಿ ಪ್ರೀತಿಯ ಬಗ್ಗೆ, ಲವ್ ಅಂತಕ್ಕಂಥದ್ದು ಏನು ಹೇಳಿದ್ದೀನಿ, ಅದೇನಾದರೂ ಯಾರಾದರೂ ರಾಂಗ್ ಅನ್ನೋದನ್ನು ನೀವು ಪ್ರೂವ್ ಮಾಡಿದ್ರೆ ಐ ನೆವರ್ ರೈಟ್, ಅಂದರೆ ನಾನು ಇದುವರೆಗೂ ಏನು ಸಹ ಬರದೇ ಇಲ್ಲ ಅಂತ ಅರ್ಥ. ನಾನು ಬರೆದಿದ್ದೆಲ್ಲವೂ ಸಹ ಶೂನ್ಯ. ಹಾಗೆ ನಾರ್ ನೋ ಮ್ಯಾನ್ ಎವರ್ ಲವ್ಡ್, ಇದು ಏನಾದರೂ ತಪ್ಪು ಅಂತ ಪ್ರೂವ್ ಮಾಡೋಕ್ಕೆ ಸಾಧ್ಯವಾಗದೇ ಇದ್ದಲ್ಲಿ ಆ ಒಂದು ನೋ ಮ್ಯಾನ್ ಎವರ್ ಲವ್ಡ್, ಯಾರೊಬ್ಬರು ಸಹ ನಿಜವಾಗ್ಲೂ ಸಹ ಪ್ರೀತಿಯನ್ನೇ ಮಾಡಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಕೊನೆಯ 2 ಸಾಲುಗಳು ತುಂಬ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ. ಇಫ್ ದಿಸ್ ಬಿ ಎರರ್ ಆ್ಯಂಡ್ ಅಪಾನ್ ಮೀ ಪ್ರೂವ್ಡ್ ಐ ನೆವರ್ ರೈಟ್. ಈಗ ನಾನು ಹೇಳಿರ್ತಕ್ಕಂಥದ್ದು ಪ್ರೀತಿಯ ಬಗ್ಗೆ, ಲವ್ನ ಬಗ್ಗೆ ಏನು ಹೇಳಿದ್ದೀನಿ ಅದೇನಾದರೂ ರಾಂಗ್ ಅಂತ ಪ್ರೂವ್ ಮಾಡಿದ್ರೆ ನಾನು ಇದುವರೆಗೂ ಏನೂ ಬರೆದಿಲ್ಲ ಅಂತಕ್ಕಂತಹ ಅರ್ಥ. ಹಾಗೆ ನೋ ಮ್ಯಾನ್ ಎವರ್ ಲವ್ಡ್, ಅದರ ಜೊತೆಗೆ ಇದೇನಾದರೂ ಸುಳ್ಳು ಅಂತ ಪ್ರೂವ್ ಆದರೆ ಇದುವರೆಗೂ ಯಾವ ವ್ಯಕ್ತಿಯೂ ಸಹ ನಿಜವಾಗೂ ಪ್ರೀತಿಯೇ ಮಾಡಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ನೋಡಿ, ಈ ಒಂದು ಪದ್ಯದ ಕನ್ನಡ ಸಾರಾಂಶವನ್ನು ತಿಳಿಸಿದ್ದೇನೆ. ಹಾಗೆ ಈಗ ನೀವು ಕಾಣ್ತಾ ಇದ್ದೀರಾ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್, ಲೈನ್ ಬೈ ಲೈನ್ ಮೀನಿಂಗ್ ಸೆಂಟೆನ್ಸಸ್ಸನ್ನು ಇಲ್ಲಿ ಪ್ರತಿಯೊಂದು ವಾಕ್ಯಕ್ಕೂ ಸಹ ನೀಡಲಾಗಿದೆ. ಹಾಗೆ ಈ ಒಂದು PDF ಕೊನೆಯಲ್ಲಿ ಇದರ ಒಂದು ಸಾರಾಂಶವನ್ನು ಸಹ ನೀಡಲಾಗಿದೆ. ಸೊ ಈ ಒಂದು ಪದ್ಯ ಈಗ ನಮ್ಮ ಕನ್ನಡದಲ್ಲಿ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಹಾಗೆ ಈ ಒಂದು PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ. ನೀವು ಆ ಡಿಸ್ಕ್ರಿಪ್ಷನ್ಗೆ ಹೋಗಿ ಅಲ್ಲಿ ಬ್ಲೂ ಕಲರ್ ಲಿಂಕ್ನಲ್ಲಿ PDF ಲಿಂಕ್ ಇರುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡುವ ಮೂಲಕ ಈ PDF ಅನ್ನು ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.